ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಮುದ್ದೇಬಿಹಾಳ್ ಶೇಕಡ 90ರಷ್ಟು ಕಾಮಗಾರಿ ಪೂರ್ಣಗೊಂಡು ಸ್ಥಗಿತಗೊಂಡಿರುವ ನಾಗರಬೆಟ್ಟ ಏತ ನೀರಾವರಿ ಯೋಜನೆಯನ್ನು ಪೂರ್ಣಗೊಳಿಸುವುದಕ್ಕಾಗಿ ಈ ಭಾಗದ ಶಾಸಕರು ಏನು ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ ಪ್ರಶ್ನಿಸಿದ್ದಾರೆ. ನಾಗರಬೆಟ್ಟ ಏತ ನೀರಾವರಿ ಯೋಜನೆ ಸುಮಾರು 7-8 ವರ್ಷ ಇದರ 90% ಕೆಲಸ ಆಗಿ ನೀರಾವರಿ ಯೋಜನೆ ಕಂಪ್ಲೀಟ್ ಆಗಿಲ್ಲ. ದುರ್ದೈವ. ಏನ್ ಮಾಡತತ್ತಿ ಈ ಭಾಗದ ಶಾಸಕರು ಏನ್ ಮಾಡ್ತಾರೋ, ಸರ್ಕಾರ ಏನ್ ಮಾಡತತ್ತಿ? ಯಾಕಂದ್ರೆ 7-8 ವರ್ಷದಲ್ಲಿ ಯೋಜನೆ ಎಲ್ಲ ರೆಡಿಯಾಗಿ ಹೊರಗೆ ಮುಗಿದು ಸುಮಾರು 14-15 ಹಳ್ಳಿ ರೈತರ ಇವತ್ತು ನೆಮ್ಮದಿಯಾಗಿ ಜೀವನ ಸಾಗಿಸಬಹುದು. ಸುಮಾರು 7-8 ಸಾವಿರ ಎಕರೆ ಜಮೀನು ನೀರಾವರಿ ಆಗುದು 10 ವರ್ಷದ್ರೆ ಇವತ್ತು ಆ ರೈತ ಎಷ್ಟು ನೂರಾರು ಕೋಟಿ ರೂಪಾಯಿ ಇವತ್ತು ಲಾಸ್ ಆದ. ಉತ್ಪಾದನೆ ಬೆಳೀತಿದ್ದ, ತಾನು ಕೂಡ ಪ್ರಬಲ ಆಗ್ತಿದ್ದ. ಆ ಭಾಗದಾಗ ನೀರಾವರಿ ಇಲ್ದಾರ ರೈತ ಸಾಕಷ್ಟು ಆತ್ಮಹತ್ಯೆ ಮಾಡ್ಕೊಂಡು ಗೋವಾ, ಮುಂಬೈ 10,000 ಸಂಬಂಧ ದುಡಿಯಾಕೊಂಟಾರ. ಇವತ್ತ ನಮ್ಮ ಏನು ಶಾಂತಗೌಡರು ಇವತ್ತ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿ ಇವತ್ತ ಅವರು ಕೂಡ ನಮ್ಮ ಸಂಘಟನೆ ಒಳಗೆ ಬರ್ಮಾಡಿಕೊಂಡಿವಿ. ಅವರ ನೇತೃತ್ವದಾಗ ಮತ್ತು ರಾಹುಲ್ ಅವರ, ಸಂಗಮೇಶ್ ಅವರ, ನಮ್ಮ ಶಶಿಕಾಂತ್ ಗುರೂಜಿ ಅವರು ಮತ್ತು ಅದೇ ರೀತಿಯಾಗಿ ನಮ್ಮ ಮಗಳು ಕೂಡ ಅಜ್ಜಾರ್ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರು ಹಲವಾರು ಪರಮ ಪೂಜ್ಯರ ನೇತೃತ್ವದಲ್ಲಿ ಇವತ್ತು ನಾವು ನಾಳೆ ಮೇ 8ನೇ ತಾರೀಕು ಬೃಹತ್ವಾದ ಜಾಗೃತ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಹೀಗೆ ಹಲವಾರು ಜ್ವಲಂತ ಸಮಸ್ಯೆಗಳು ಬದಲು ಇನ್ನು ಮುಂದೆ ನಾವು ಪ್ರತಿಯೊಂದು ಹಳ್ಳಿ ಒಳಗೆ ರೈತ ಸಂಘ ನಾವೆಲ್ಲ ಒಗ್ಗಟ್ಟಾಗಿ ರೈತ ಸಂಘಟನೆಗಳು ಆಗ್ಲಿಲ್ಪ ಅಂದ್ರ ರೈತರ ಬದುಕ 100% ಬೀದಿಗೆ ಬರ್ತದೆ. ಯಾಕಪ್ಪ ಅಂದ್ರೆ ಈಗಾಗಲೇ ವಿದ್ಯುತ್ ಅನ್ನು ಖಾಸಗೀಕರಣ ಮಾಡತ್ತಾರು, ನೀರಾವರಿಯನ್ನು ಖಾಸಗೀಕರಣ ಮಾಡತ್ತಾರು, ಎಲ್ಲ ಕೂಡ ಖಾಸಗೀಕರಣ ಮಾಡತ್ತಾರು. ಹಾಲಿಂದ ಕೂಡ ಇವತ್ತ ಬೇರೆ ದೇಶದಾಗ ಒಪ್ಪಂದ ಮಾಡ್ಕೊಂಡ ಹಾಲು ಕೂಡ ಬೇರೆ ದೇಶದ ಅಮೆರಿಕಾದ ತರಿಸ್ಬೇಕಂತ ಕೂಡ ಒಪ್ಪಂದ ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗೆ ರೈತರ ಹಲವಾರು ವಿಷಯದಾಗ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 79 ವರ್ಷದಿಂದ ನಿರಂತರ ಮೋಸ ಮಾಡತೈತಿ. ಆ ಕಾರಣಕ್ಕಾಗಿ ಇಡೀ ರಾಜ್ಯವ್ಯಾಪಿ ಇವತ್ತು ಸಂಘಟನೆಯನ್ನು ನಾವೆಲ್ಲ ಗಟ್ಟಿಗೊಳಿಸಲಿಕ್ಕೆ ಎಲ್ಲ ರಾಜ್ಯ ಮಟ್ಟದ ಸಮಾವೇಶ, ಜಿಲ್ಲಾ ಮಟ್ಟದ ಸಮಾವೇಶಗಳು, ತಾಲೂಕು ಮಟ್ಟದ ಸಮಾವೇಶ ಕೂಡ ನಾಳೆ ಇಲ್ಲಿ ಮುದ್ದೇಬಿಹಾಳ್ ತಾಲೂಕದಾಗ ಇವತ್ತು ನಮ್ಮ ಶಾಂತಗೌಡರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನೀರಾವರಿ ಇರಲಿ, ನಾಡಿನ ಜ್ವಲಂತ ಸಮಸ್ಯೆಗಳಿರಲಿ, ನೀವು ಕೂಡ ಒಂದು ದೊಡ್ಡ ರೈತ ಜಾಗೃತಿವನ್ನ ಈ ತಾಲೂಕದಲ್ಲಿ ಕೂಡ ತಾವು ಮಾಡ್ರಿ. ನಿಮ್ ಜೊತೆ ಕರ್ನಾಟಕ ರಾಜ್ಯ ರೈತ ಸಂಘ 31 ಜಿಲ್ಲೆ ರೈತರದಾರ ಅಂತ ಹೇಳಿ ಕೂಡ ಇವತ್ತ ತಮಗ ಹೇಳಕ್ ಇಚ್ಛಾ ಪಡ್ತೀವಿ. ಪಟ್ಟಣದ ಪಂಜುರ್ಲಿ ಹೋಟೆಲ್ ಸಭಾಂಗಣದಲ್ಲಿ ಭಾನುವಾರ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘದಿಂದ ವಿಜಯಪುರದಲ್ಲಿ ಹಮ್ಮಿಕೊಂಡಿರುವ ರಾಜ್ಯ ಮಟ್ಟದ 4ನೇ ಬೃಹತ್ ರೈತ ಜಾಗೃತಿ ಸಮಾವೇಶದ ಆಹ್ವಾನ ಪತ್ರಿಕೆ ಬಿಡುಗಡೆಗೊಳಿಸಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ವಿಜಯಪುರ ಜಿಲ್ಲೆಯಲ್ಲಿ ಜೀವನಾಡಿಯಾಗಿರುವ ಆಲಮಟ್ಟಿ ಅಣೆಕಟ್ಟಿನ ಎತ್ತರವನ್ನು 524.256 ಮೀಟರ್ಗೆ ಎತ್ತರಿಸುವ ಪ್ರಸ್ತಾವ ಸರ್ಕಾರದ ಮಟ್ಟದಲ್ಲಿ ನೆನೆಗೊದಗಿ ಬಿದ್ದಿದೆ. ಜಿಲ್ಲೆಯಲ್ಲಿ ಕಬ್ಬು, ಈರುಳ್ಳಿ, ನಿಂಬೆ ಸೇರಿದಂತೆ ಪ್ರಮುಖ ಬೆಳೆಗಳ ಬೆಲೆ ಕುಸಿತವಾಗಿದ್ದರೂ ಸರ್ಕಾರ ರೈತರ ನೆರವಿಗೆ ಧಾವಿಸುತ್ತಿಲ್ಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸ್ವಾಮಿನಾಥನ್ ವರದಿ ಜಾರಿಗೆ ತರುತ್ತಿಲ್ಲ. 79 ವರ್ಷ ನಮ್ಮನ್ನಾಳಿದ ಸರ್ಕಾರಗಳಿಂದ ರೈತರಿಗೆ ನ್ಯಾಯ ಸಿಕ್ಕಿಲ್ಲ ಎಂದು ದೂರಿದರು. ಮೇ 8ರಂದು ವಿಜಯಪುರದಲ್ಲಿ ಬೃಹತ್ ರೈತ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ವಿದ್ಯುತ್, ನೀರಾವರಿ, ಹೈನುಗಾರಿಕೆ ಖಾಸಗಿಯವರ ಪಾಲಾಗುತ್ತಿದೆ. ಈ ಬಗ್ಗೆ ಅರಿವು ಮೂಡಿಸಲು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ತಾಲೂಕು ಮತ್ತು ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ನಾಗರಬೆಟ್ಟ ಏತ ನೀರಾವರಿ ಯೋಜನೆ ಆರಂಭಕ್ಕೆ ಅಧಿಕಾರಿಗಳು, ಸರ್ಕಾರ ಕ್ರಮ ಕೈಗೊಳ್ಳದಿದ್ದರೆ ಸಂಘಟನೆಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ಶಾಂತಗೌಡ ಪಾಟೀಲ್ ನಡಹಳ್ಳಿ ಮಾತನಾಡಿ, ಯಾವುದೇ ಪಕ್ಷ ರಾಜಕಾರಣಿಗಳು ಆಡಳಿತದ ಸಮಯದಲ್ಲಿ ಬೆಂಬಲ ರೈತರಿಗೆ ನೀಡಿಲ್ಲ. ವಿರೋಧ ಪಕ್ಷದಲ್ಲಿದ್ದಾಗ ರೈತರನ್ನು ಬಳಸಿಕೊಂಡಿದ್ದಾರೆ. ಎಲ್ಲ ಸರ್ಕಾರಗಳಿಂದ ರೈತರಿಗೆ ಮೋಸವಾಗುತ್ತಿದೆ. ರೈತರಿಗೆ 25,000 ರೂಪಾಯಿದಲ್ಲಿ ದೊರೆಯುವ ಟಿಸಿ ಈಗ 3 ಲಕ್ಷ ರೂಪಾಯಿ ಕೊಡಬೇಕಾಗಿದೆ. ಟಿಸಿಗೆ ಮೀಟರ್ ಕೂಡಿಸಲು 18ರಿಂದ 20,000 ರೂಪಾಯಿ ತೆಗೆದುಕೊಳ್ಳುತ್ತಿದ್ದಾರೆ. ಕಾಲುವೆಗಳು ಒಡೆದು ಹೋಗಿದ್ದರೂ ಕೇಳುವವರಿಲ್ಲ. 2018ರಲ್ಲಿ ಆರಂಭವಾಗಿರುವ ನಾಗರಬೆಟ್ಟ ಏತ ನೀರಾವರಿ ಯೋಜನೆ 10 ವರ್ಷಗಳಾಗುತ್ತಾ ಬಂದಿದ್ದರೂ ಈವರೆಗೂ ಮುಗಿದಿಲ್ಲ. ವಿಜಯಪುರದಲ್ಲಿ ಮೇ 8ರಂದು ನಡೆಯಲಿರುವ ರೈತ ಜನಜಾಗೃತಿ ಸಮಾವೇಶಕ್ಕೆ ತಾಲೂಕಿನಿಂದ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು. ಇವತ್ತು ಯಾವ ಪಕ್ಷ ಆಗಲಿ, ಯಾವ ರಾಜಕಾರಣಿಗಳಾಗಲಿ ಯಾರೂ ಕೂಡ ರೈತರಿಗೆ ತಾವಾಗಿನೇ ಯಾರೂ ಕೂಡ ಬೆಲೆಯನ್ನು ಹೆಚ್ಚಿಗೆ ಮಾಡಲ್ಲ. ಮಾಡಿದಂಥ ಉದಾಹರಣೆ ಕೂಡ ಈ ದೇಶದೊಳಗೆ ಇಲ್ಲೇ ಇಲ್ಲ. ಯಾವಾಗ ರೈತ ಜಾಗೃತಗೊಂಡು ಎಲ್ಲ ರೈತರು ಒಗ್ಗೂಡಿ ತಮಗೆ ಸಿಗಬೇಕಾದಂಥ ಸಾಮಾಜಿಕ ನ್ಯಾಯಕ್ಕಾಗಿ ಯಾವಾಗ ಹೋರಾಟ ಮಾಡಕ್ಕೆ ಬೀದಿಗೆ ಬರ್ತಾರೆ, ಅವಾಗ ರಾಜಕಾರಣಿಗಳು ಎಚ್ಚೆತ್ತುಕೊಳ್ತವೆ, ಆಡಳಿತ ಮಾಡುವಂತ ಎಲ್ಲ ಪಕ್ಷಗಳು ಎಚ್ಚೆತ್ತುಕೊಳ್ತವೆ ಅನ್ನೋದಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ ಅದು ಗುರ್ಲಾಪುರದಲ್ಲಿ ನಮ್ಮ ಚಿನ್ನಪ್ಪಣ್ಣ ಪೂಜಾರಿ ಅವರು ಮತ್ತು ನಮ್ಮ ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ ಮಾಡಿದಂತ ಹೋರಾಟನೇ
ಇದಕ್ಕೆ ಸಾಕ್ಷಿ ಅಂತ ನಾ ಹೇಳಕ್ ಬಯಸ್ತೀನಿ. ಅದಕ್ಕೆ ಇದು ನಾ ಇವತ್ತಿನ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ನಮ್ಮ ಮನೆ ಆಗ್ರಹ ಮಾಡಿದ್ದೇನೆ. ಅದಕ್ಕೆ ಇವತ್ತು ನಾವು ಹೇಳೋದು ಇಷ್ಟೇ, ಏನಪ್ಪಾ ಅಂದ್ರೆ ನೀವು 1 ತಿಂಗಳ ಒಳಗಾಗಿ ಈ ನಾಗರಬಟ್ಟ ಏತ ನೀರಾವರಿ ಏನು 1.5 ಕಿಲೋಮೀಟರ್ ಉಳಿದಿದೆ, ಏನ್ 4 ಜನ ಮಂದಿ ರೈತರು ಏನ್ ತಕರಾರು ಮಾಡಿದ್ರೆ ಅವ್ರಿಗೆ ಕೂಡಲೇ ಅವಾರ್ಡ್ ಕಾಪಿ ಕೊಡ್ರಿ. ಉಳ್ದವ್ರ ಹತ್ರ ಹಾಟಿ ಮಾಡಿಬಿಟ್ರಿ ಕಾಲುವೆ. ಅವ್ರು ಏನಿಲ್ಲ, ಮೊದಲು ನೀರು ಬರ್ಲಿ ಮನೆ, ನಾನು ಹೊಲನೂ ಹೋಯ್ತು, ಈ ಕಡೆ ಏನು ಕಾಲುವೆ ಮಾಡಿದ್ರೆ ನೀರನ್ನು ಬರ್ಲಿಲ್ಲ ಅಂತ ಹೇಳ್ಕರೆ ಅವರು ಗುಳ್ಳಾಡಕತ್ತಾರ. ಅದಕ್ಕೆ ಅಟ್ಲೀಸ್ಟ್ 4 ಜನರಿಗೆ ಏನಿದೆ, 4 ಜನರಿಗೆ 3 ವರ್ಷ ಆದ್ರೂ ಕೂಡ ಅವಾರ್ಡ್ ಕಾಪಿ ಮಾಡಕ್ ಕೊಡಲ್ಲಪ್ಪ ಅಂದ್ರ ಇವತ್ತಿನ ಈ ಭಾಗದ ಜನಪ್ರತಿನಿಧಿಗಳು ಸರ್ಕಾರ ತಲೆ ತೆಗಿಸ್ಬೇಕು. ನಮಗ ರಾಜಕಾರಣಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮತ್ತು ಈ ಅಧಿಕಾರಿಗಳಿಗೆ ನಾಚಿಕೆ ಅನ್ನೋದೇ ಇಲ್ಲ. ಮನುಷ್ಯತ್ವ ಅನ್ನೋದು ಬೇಕಲ್ಲ. ಬರೀ 4 ಜನ ರೈತರಿಗೆ ಮಾಡಿಕೊಟ್ಟಿದ್ರೆ ಇವತ್ತು 30 ಹಳ್ಳಿಯ ಜನ, ಸುಮಾರು ನಮ್ಮ ಅಧ್ಯಕ್ಷರು ಹೇಳಿದ್ರು 3200 ಹೆಕ್ಟರ್ ಅಂತಂದ್ರೆ ಸುಮಾರು 8000 ಎಕರೆ ಮೇಲೆ ಆಗುತ್ತೆ, ಅಷ್ಟು ನೀರಾವರಿ ಆಗ್ತಿತ್ತು. ಅದಕ್ಕೆ ಇದನ್ನ ಮಾಡ್ಬೇಕು. 1 ತಿಂಗಳೊಳಗೆ ಮಾಡಲಿಲ್ಲ ಅಂತಂದ್ರೆ ನಮ್ಮ ಚಿನ್ನಪ್ಪಣ್ಣ ಪೂಜಾರಿಯವರ ನೇತೃತ್ವದಲ್ಲಿ ಹಾಗೂ ನಮ್ಮ ಶಶಿಕಾಂತ್ ಗುರೂಜಿಯವರ ರಾಜ್ಯ ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ಇವತ್ತು ಎಲ್ಲಾ ಭಾಗದ ರೈತರನ್ನ, ಸುಮಾರು 30 ಹಳ್ಳಿಯ ರೈತರನ್ನ ಒಗ್ಗೂಡಿಸಿಕೊಂಡು ಇವತ್ತು ನಾವು ದೊಡ್ಡ ಉಗ್ರವಾದಂತಹ ಹೋರಾಟವನ್ನ ನಾವು ಆಲಿಮಟ್ಟಿಯಲ್ಲಿ SLO ಆಫೀಸ್ ಮುಂದೆ ಮತ್ತು ಜನಪ್ರತಿನಿಧಿ ಮನೆ ಮುಂದೆ ಹೋರಾಟ ಮಾಡ್ತೀವಿ. ನಾವು ರೈತರ ವಿಷಯದಲ್ಲಿ ನಾನು ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡುತ್ತೇನೆ. ಸಂದರ್ಭ ಬಂದರೆ ನಾನು ಇರುವ ಪಕ್ಷ ಬಿಡುತ್ತೇನೆ, ಆದರೆ ರೈತರಿಗೆ ಅನ್ಯಾಯ ಆಗುವುದಕ್ಕೆ ಯಾವತ್ತಿಗೂ ಬಿಡುವುದಿಲ್ಲ ಎಂದು ಶಾಂತಗೌಡ ಹೇಳಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಸಂಗಮೇಶ್ ಸಗರ್ ಮಾತನಾಡಿ, ವಿಜಯಪುರ ಜಿಲ್ಲೆಯ ರೈತರ ಜ್ವಲಂತ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಈ ಸಮಾವೇಶ ಆಯೋಜಿಸಲಾಗಿದ್ದು, ಸಾಧಕ ರೈತರಿಗೆ ನೇಗಿಲುಯೋಗಿ ಪ್ರಶಸ್ತಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ರಾಷ್ಟ್ರೀಯ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಲಾಗುವುದು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಕುಬಕಡ್ಡಿ, ತಾಲೂಕು ಅಧ್ಯಕ್ಷ ಮಹಾಂತಗೌಡ ಬಿರಾದರ್, ಕೋಲಾರ ತಾಲೂಕು ಅಧ್ಯಕ್ಷ ಸೋಮು ಬಿರಾದರ್, ಮುಖಂಡರಾದ ಮುತ್ತು ಹಿರೇಮಠ್, ಅಪ್ಪುಗೌಡ ಪಾಟೀಲ್, ಶಿವನಗೌಡ ಕೆಸಪ್ಪಗೌಡರ್, ಈಶ್ವರ್ ಬಡಿಗೇರ್ ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.